ಓಂ ಶಾಂತಿ. ಇವತ್ತಿನ ವಿಷಯ ಬಾಬ್ದಾದಾರವರು ವಿಚಾರ ಸಾಗರ ಮಂಥನ ಮಾಡಲಿಕ್ಕೆ ಕೊಟ್ಟಿರುವಂಥದ್ದು ಪಾರಸ ಬುದ್ಧಿ ಮತ್ತು ಪಾರಸ ಪುರಿ ಅಂತ. ಯಾರು ಪಾರಸ ಬುದ್ಧಿಯವರು ಆಗ್ತಾ ಹೋಗ್ತಾರೋ ಅಷ್ಟು ಪಾರಸಪುರಿಗೆ ಹೋಗ್ತಾ ಇರ್ತಾರೆ. ಹಾಗಿದ್ರೆ ಪಾರಸ ಬುದ್ಧಿ ಅಂತಂದ್ರೆ ಏನು? ಪಾರಸ ಬುದ್ಧಿಯ ಅಪೋಸಿಟ್ ವರ್ಡ್ ಕಲ್ಲು ಬುದ್ಧಿ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಕಲ್ಲು ಬುದ್ಧಿ. ಓಕೆ, ಕಲ್ಲು ಅಂತಂದ್ರೆ ಏನು? ಕಲ್ಲು ಅಂದ್ರೆ ಏನು? ಎಷ್ಟು ಬಿಸಿಲು ಬಂದ್ರು ಎಷ್ಟು ಮಳೆ ಬಂದ್ರು ಸ್ಟ್ರಾಂಗ್ ಆಗಿರುವಂತ ಒಂದು ವಸ್ತು, ಸರಿನಾ? ಅದ್ಮೇಲೆ ಮಳೆ ಬೀಳ್ಲಿ, ಬಿಸಿಲು ಬೀಳ್ಲಿ, ಧೂಳು ಕೂತ್ಕೊಳ್ಳಿ, ಅದ್ಮೇಲೆ ಸಿಹಿ ಹಾಕಿ ಚೆನ್ನಾಗಿ ಬೈರಿ, ಕೊಳೋ ಅಂತ ಅಳ್ರಿ, ಏನಾಗೋದಿಲ್ಲ. ಏನಾದ್ರೂ ಆಗ್ತದಾ? ಕೈಯಿಂದ ಒಂದು ಹ್ಯಾಮರಿಂದ ಒಂದು ಏಟ್ ಕೊಟ್ರೆ ಅಥವಾ ಕೈಯಿಂದ ಏಟ್ ಕೊಟ್ರೆ ನಿಮ್ಮ ಕೈ ನೋಯ್ತದೆ ಬಿಟ್ರೆ ಕಲ್ಲಿಗೇನು ಒಂದು ಕೈಯಿಂದ ಒಂದು ರಪ್ ಅಂತ ಒಂದು ಏಟ್ ಕೊಡಿ. ಯಾವುದಕ್ಕೆ? ಕಲ್ಲಿಗೆ. ಕೈಯಿಂದ, ಹ್ಯಾಮರಿಂದ ಏನಾಗ್ತದೆ? ಕಲ್ಲಿಗೆ ಪಾಪ ನೋವಾಗತ್ತಲ್ವಾ? ಆಗತ್ತೋ ಆಗಲ್ವೋ? ಹಾ, ಅಲ್ವಾ? ಹಾಗೆ ಆದ್ಮೇಲೆ ಈಗಿನ ಜನರೇಷನ್ ಇದಾರಲ್ಲ, ಇವ್ರದಕ್ಕೆ ಎಷ್ಟು ಬೇಕಾದ್ರೂ ಬೊಬ್ಬೆ ಹೊಡ್ರಿ ಏನಾಗೋದಿಲ್ಲ. ಹೌದಾ ಅಲ್ವಾ? ಅದಕ್ಕೆ ಹೇಳ್ತೀರ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ. ಗೋರ್ಗಲ್ ಮೇಲೆ ಮಳೆ ಸುರಿದ್ರೆ ಎಲ್ಲ ಕೆಳಗಡೆ ಇಳಿದು ಹೋಗ್ತದೆ ಬಿಟ್ರೆ ಒಂದ್ ಸ್ವಲ್ಪ ನಾವು ತಗೊಳಲ್ವಲ್ಲ. ಅದಕ್ಕಾಗಿ ಅವ್ರಿಗೆ ಹೇಳಿ ಹೇಳಿ ಅವ್ರಿಗೆ ಹೇಳೋದಕ್ಕಿಂತ ನಾವು ಮಾಡೋದು ಉತ್ಮನಪ್ಪ ಅಂತ ಅನ್ಸತ್ತೆ ಇವತ್ತಿನ ದಿನ, ಅಲ್ವಾ? ಆದ್ಮೇಲೆ ಇವತ್ತು ನಾವು ಯಾರಿಗೆ ಏನ್ ಹೇಳಿದ್ರು ಕೂಡ ನಮ್ಮ ಮಾತನ್ನ ಯಾರೂ ಕೇಳುವಂತ ಲೇವಲ್ ಅಲ್ಲಿ ಇವತ್ತು ಇಲ್ಲ. ಪಕ್ಕ ಬೇರೆ ನಮ್ಮ ಮನಸ್ಸು ಬುದ್ಧಿನೇ ಕೇಳೋದಿಲ್ಲ ನಮ್ಮ ಮಾತನ್ನ. ಬೇರೆಯವ್ರು ಯಾಕೆ ಕೇಳ್ತಾರೆ ಅಲ್ವಾ? ಕೆಲವೊಂದ್ಸಲ ಹೇಳ್ತಾರೆ ನೋಡ್ರಿ ಬೆಳಗಿಂದ ಸರಿ ಇತ್ತರಿ, ನಾವು ಮನೆಯಿಂದ ಹೊರಗಡೆ ಓಡಬೇಕಾದ್ರೆ ಮಳೆ ಬರಬೇಕಾದೋ ಅದು ನಾವು ಯೋಚನೆ ಮಾಡಿದ್ದೂ ಕೂಡ ಸರಿ ಆಗೋದಿಲ್ಲ, ಸಂಕಲ್ಪನೂ ಸರಿ ಆಗೋದಿಲ್ಲ. ಅಯ್ಯೋ ಬಾಬಾ, ಇಂಥವ್ರ ಜೊತೆ ನಾನು ಜೀವನ ಮಾಡಬೇಕಾ? ಇಂಥ ಮಕ್ಕಳ, ಇಂಥ ಪರಿವಾರನ ಯಾಕಪ್ಪ ಕೊಟ್ಟಿದೀಯಾ? ಇಂಥ ಸೆಂಟರ್ ಟೀಚರ, ಇಂಥ ಯೋಗೇಶನ, ಅಯ್ಯೋ ಯಾಕಪ್ಪ ಅನ್ಸತ್ತೆ ತಾನೆ. ಅದಕ್ಕೆ ಬಾಬಾ ಹೇಳ್ತಾರೆ ಕಲ್ಲು ಬುದ್ಧಿ ಅಂತಂದ್ರೆ ಅವರನ್ನ ಯಾರೂ ಏನು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾರಿಂದ ಯಾವುದೇ ವಿಷಯವನ್ನ ಅವರು ತೆಗೆದುಕೊಳ್ಳೋದಿಲ್ಲ. ಅವರು ಸಂಸ್ಕಾರವನ್ನ ಅವ್ರೇನ್ ಮಾಡ್ಕೊಂಡಿರ್ತಾರೆ ಅಷ್ಟು ಸ್ಟ್ರಾಂಗ್ ಮಾಡ್ಕೊಂಡಿರ್ತಾರೆ. ಹೊರಗಡೆ ಯಾವುದೇ ಪ್ರಪಂಚ, ವ್ಯಕ್ತಿ, ಇವನ್ ಬಾಬಾ ಹೇಳ್ತಾರೆ ಭಗವಂತನತ್ತನು ಕೂಡ ಅವ್ರದ್ದು ಏನ್ ಮಾಡ್ಲಿಕ್ಕೆ ಆಗೋದಿಲ್ವಂತೆ, ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ವಂತೆ. ಅದಕ್ಕೆ ಹೇಳ್ತಾರೆ ಭಗವಂತ ನೀನೇ ಇವರನ್ನು ಸರಿ ಮಾಡ್ಬೇಕಪ್ಪ, ನಮ್ಮ ಹತ್ರ ಆಗೋದಿಲ್ಲ ಅಂತ. ಅಂದ್ರೆ ಅವರು ತಮ್ಮ ಒಂದು ಸಂಸ್ಕಾರವನ್ನ ಏನ್ ಮಾಡ್ಕೊಂಡಿರ್ತಾರೆ ಹೇಳಿ, ಅಷ್ಟು ಕಠಿಣವಾಗಿ ಮಾಡ್ಕೊಂಡಿರ್ತಾರೆ. ತಾವ್ ಹೇಳಿದ್ದು ಸರಿ, ನಾನು ಹೇಳಿದ್ದು ಮಾಡ್ಬೇಕು ಅಲ್ವಾ? ಉಳಿದವ್ರು ಯಾರು ಸರಿ ಇಲ್ಲ, ನಾನು ಮಾತ್ರ ಸರಿ ಹೇಳುವಂತ ಒಂದು ಮನೋಭಾವ ಇರುವಂಥವರಿಗೆ ಕಲ್ಲು ಬುದ್ಧಿ. ಅದಕ್ಕೆ ನೀವೇನ್ ಹೇಳ್ತೀರಾ ಅಣ್ಣವ್ರೆ? ನಮ್ಮನ್ನು ಎಷ್ಟು ಜನರಿಗೂ ಈ ಈಶ್ವರ ಜ್ಞಾನ ಹೇಳಿದ್ರು ಒಪ್ಪೋದೇ ಇಲ್ಲ ಅಣ್ಣವ್ರೆ. ಏನು ಮಾಡ್ಬೇಕಂತ ಅರ್ಥನೇ ಆಗೋದಿಲ್ಲ. ನೀವೇನು ಮಾಡೋದು ಬೇಡ, ನೀವು ಸುಮ್ಮನೆ ಯೋಗ ಮಾಡ್ತಾ ಹೋಗಿ ಅಷ್ಟೇ. ನಿಮ್ಮ ಜೀವನದಲ್ಲಿ ನೀವು ಧಾರಣೆ ಮಾಡ್ಕೊಳ್ತಾ ಹೋಗಿ, ಅಲ್ವಾ? ಓಕೆ, ಹಾಗಿದ್ರೆ ಪಾರಸ ಬುದ್ಧಿ ಅಂತಂದ್ರೆ ಏನು? ಪಾರಸ ಅಂತಂದ್ರೆ ಈ ಒಂದು ಟೆಂಪರೇಚರ್ ಚೆಕ್ ಮಾಡುವಂತ ಒಂದು ಸಾಧನ ಇರ್ತದೆ ನೋಡಿ. ಏನ್ ಹೇಳ್ತಾರೆ ಅದಕ್ಕೆ? ಅಣ್ಣ ಅದಕ್ಕೆ ಇದು ಪಾದರಸ ಅಂತಾರಲ್ಲ, ಅದು ಬೇರೆ ಒಳಗಡೆ ಇರೋದು ಪಾದರಸ. ನನ್ನ ಮಾಪಕ ಏನು ಅಂತ ಕೇಳಿತ್ತು. ಸೆಂಟಿಗ್ರೇಡ್ ಅಂತ ಬಿಟ್ಟು ಹೇಳ್ತಾರಲ್ವಾ, ಟೆಂಪರೇಚರ್ ಮತ್ತು ಹ್ಯೂಮಿಡಿಟಿಯನ್ನ ಏನ್ ಮಾಡುವಂಥದ್ದು, ಚೆಕ್ ಮಾಡುವಂತ ಉಷ್ಣತೆ ಮಾಪಕ ಅಂತ ಹೇಳ್ತಾರೆ, ಸರಿನಾ? ಆ ಉಷ್ಣತೆ ಮಾಪಕದ ಒಳಗಡೆಗೆ ಪಾದರಸವನ್ನು ಹಾಕಿರ್ತಾರೆ ಅಲ್ವಾ? ಆ ಪಾದರಸ ಏನಾಗ್ತದೆ ಅಂತಂದ್ರೆ ಸ್ವಲ್ಪನೇ ಕ್ಲೈಮೇಟಲ್ ವೇರಿಯೇಷನ್ ಆಯ್ತು, ಸ್ವಲ್ಪ ಚಳಿ ಆಯ್ತಪ್ಪ, ಏನಾಗ್ತದೆ? ಡಿಗ್ರಿ ಕಡಿಮೆ ತೋರಿಸುತ್ತೆ. ಬಿಸಿ ಜಾಸ್ತಿ ಆಯ್ತು, ತಕ್ಷಣದಲ್ಲಿ ಏನಾಗ್ಬಿಡ್ತದೆ? ಚೇಂಜ್ ಮಾಡ್ಕೊಂಡ್ಬಿಡ್ತದೆ. ಅಂದ್ರೆ ವಾತಾವರಣಕ್ಕೆ ತಕ್ಕಾಗಿ, ವಾಯುಮಂಡಲಕ್ಕೆ ತಕ್ಕಾಗಿ ತನ್ನನ್ನು ತಾನೇನ್ ಮಾಡ್ಬಿಡ್ತದೆ? ಚೇಂಜ್ ಮಾಡ್ಕೊಳ್ಳುವಂಥದ್ದು ಅಲ್ವಾ? ಟೆಂಪರೇಚರ್ ಜಾಸ್ತಿ ಆಯ್ತಾ,
ಜಾಸ್ತಿ. ಟೆಂಪರೇಚರ್ ಕಡಿಮೆ ಆಯ್ತಾ, ಕಡಿಮೆ. ಹೀಗೆ ತಕ್ಷಣದಲ್ಲಿ ತನ್ನನ್ನು ತಾನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಏನ್ ಹೇಳ್ತಾರೆ, ಪಾದರಸ ಅಂತ ಹೇಳ್ತಾರೆ ಅಲ್ವಾ. ಅಂದ್ರೆ ಅದಕ್ಕೆ ಹೋಲಿಕೆಯನ್ನ ಮಾಡಿ ಬಾಬಾ ಪಾರಸ ಬುದ್ಧಿ ಅಂತ ಹೇಳೋದು. ಯಾವುದಕ್ಕೆ ಹೋಲಿಕೆ ಮಾಡಿ? ಆ ಟೆಂಪರೇಚರ್ ಅಲ್ಲಿ ಇರುವಂತಹ ಪಾದರಸ ಒಂದೊಂದು ಡಿಗ್ರಿ ಟೆಂಪರೇಚರಿಗೂ ತಕ್ಷಣದಲ್ಲಿ ತನ್ನನ್ನು ಹೇಗೆ ಪರಿವರ್ತನೆ ಮಾಡ್ಕೊಳ್ಳುತ್ತೋ, ವಾತಾವರಣಕ್ಕೆ ತಕ್ಕಾಗ, ಇಲ್ಲ ನಾನು ಚೇಂಜೇ ಆಗೋದಿಲ್ಲ ಅಂತ ಗಟ್ಟಿಯಾಗಿ ಕೂತ್ಕೊಳ್ಳೋದಿಲ್ಲ, ತಕ್ಷಣದಲ್ಲಿ ಸ್ವಪರಿವರ್ತನೆ ಮಾಡ್ಕೊಳ್ಳುತ್ತೆ. ಅದಕ್ಕೆ ಹೇಳ್ತಾರೆ ಪಾರಸ್. ಕಲ್ಲು ಬುದ್ಧಿಯವರಂತಂದ್ರೆ ಏನು ಅಂದ್ರೆ, ಯಾರು ಏನಾದ್ರೂ ಹೇಳಲಿ, ಏನಾದ್ರೂ ಮಾಡಲಿ, ಪ್ರಪಂಚ ಹೆಂಗ ಬೇಕಾದ್ರೂ ಇರಲಿ, ಯಾರು ಕಷ್ಟದಲ್ಲೇ ಇರಲಿ, ನೋವಿನಲ್ಲಿ ಇರಲಿ, ಅಳುವಿನಲ್ಲಿ, ಏನಿದ್ರೂ ನಾವು ಚೇಂಜ್ ಆಗೋದು, ನಾವಿರೋದು ಹೀಗೇನೆ ಹೇಳುವಂಥವ್ರು ಯಾರು? ಕಲ್ಲು ಬುದ್ಧಿಯವರು. ಪಾರಸ ಬುದ್ಧಿಯವರು ಸಮಯ, ಸಂದರ್ಭ, ವಾತಾವರಣ, ವಾಯುಮಂಡಲ ಅದಕ್ಕೆ ತಕ್ಕಾಗಿ ತಮ್ಮನ್ನ ತಾವೇನ್ ಮಾಡ್ಕೊಳ್ಬೇಕು? ಚೇಂಜ್ ಯಾರು ಮಾಡಿಕೊಳ್ಳುತ್ತಾರೋ ಶ್ರೀಮತದ ಆಧಾರದಲ್ಲಿ. ಯಾವ್ದರ ಆಧಾರದಲ್ಲಿ? ಶ್ರೀಮತ. ಕೆಲವೊಂದ್ಸಲ ಡೆಫಿನೇಷನ್ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ಓ ಅಣ್ಣವ್ರೆ, ಪಾರಸ ಬುದ್ಧಿಯವ್ರು ಆಗ್ಬೇಕು ಅಂತ ಹೇಳ್ತಲ್ವಾ ಬಾಬಾ, ಅದಕ್ಕಾಗಿ ಇವತ್ತು ಫ್ರೆಂಡ್ ನಮ್ಗೆ ಮದ್ವೆ ಕರೆದ್ರ, ಫಿಲ್ಮಿಗೆ ಕರೆದು ಬಿಟ್ರ, ಹೆಂಗೆ ಸಿಚುವೇಶನ್ ತಕ್ಕಾಗ ನಾವು ಚೇಂಜ್ ಆಗ್ಬೇಕಲ್ಲ, ಅದಕ್ಕಾಗಿ ನಾವೇನ್ ಮಾಡ್ತೀವಿ, ಫಿಲ್ಮಿಗೆ ಹೋಗ್ಬಿಟ್ಟು ಅವ್ರ ಜೊತೆಗೆ ಚೆನ್ನಾಗಿ ಮಸಾಲೆ ಪುರಿ, ಪಾನಿಪುರಿ ತಿನ್ಕೊಂಡು ಬಂದ್ವಿ. ಸರಿನೋ ತಪ್ಪೋ? ಇವ್ರು ಪಾರಸ ಬುದ್ಧಿಯವರು ಹೌದೋ ಅಲ್ವೋ? ಅಲ್ವಾ? ಪಾರಸ ಬುದ್ಧಿ ಅಂತಂದ್ರೆ ಶ್ರೀಮತದ ಆಧಾರದಲ್ಲಿ, ಈಶ್ವರಿಯ ಮತದ ಅನುಸಾರದಲ್ಲಿ ಪ್ರತಿದಿನ ಭಗವಂತ ಮುರಳಿಯಲ್ಲಿ ಏನು ಹೇಳ್ತಾರೋ ಅವರ ಮಾತನ್ನ ಮಾತ್ರ ಕೇಳಿ ಅದಕ್ಕೆ ತಕ್ಕಾಗಿ ಸ್ವಯಂವನ್ನ ಯಾರು ಪರಿವರ್ತನೆ ಮಾಡಿಕೊಳ್ಳುತ್ತಾರೋ ಅವ್ರು ಯಾರು? ಪಾರಸ ಬುದ್ಧಿಯವರು. ಇಲ್ಲ, ನಾವು ಮನೆಯಲ್ಲಿ ಮಂಚದ ಮೇಲೆ ಮಲ್ಕೊಳ್ಳೋದು, ನಮ್ಗೆ ದಿಂಬು ಬೇಕು, ನಮ್ಗೆ ನೆಲದ ಮೇಲೆ ಮಲ್ಕೊಂಡೆಲ್ಲ ನಿದ್ರೆ ಬರೋದಿಲ್ಲ ಅಂತ ಹೇಳ್ತಾರೆ. ಇವರು ಪಾರಸ ಬುದ್ಧಿಯವರು ಹೌದೋ ಅಲ್ವೋ? ಅಲ್ಲ ಅಲ್ವಾ? ಚಾಪೆನಾದ್ರೂ ಸಿಗ್ಲಿ, ಮಂಚನಾದ್ರೂ ಸಿಗ್ಲಿ, ಏನು ಸಿಕ್ತಿದ್ರು ನಮ್ಮನ್ನ ನಾವೇನ್ ಮಾಡ್ಕೊಳ್ಬೇಕು? ಚೇಂಜ್ ಮಾಡ್ಕೊಳ್ಳಿಕ್ಕೆ ನಾವು ರೆಡಿ ಇರಬೇಕು. ಸರಿ, ಈಶ್ವರಿ ಸೇವೆಗೆ ಅಂತ ನಿಮ್ಗೆ ಕರೆದಿದ್ದಾರೆ. ಉದಾಹರಣೆಗೆ ಯೋಗೇಶನಿಗೆ ಕರೆದಿದ್ದಾರೆ. ಓಕೆ, ಯಾಕೆ ಕರೆದಿದ್ದಾರೆ? ಜ್ಞಾನ ಹೇಳಬೇಕು, ಭಾಷಣ ಮಾಡಬೇಕು ಅಂತ ಕರೆದಿದ್ದಾರೆ. ಸರಿ, ಅಲ್ಲಿ ಹೋದ್ಮೇಲೆ ಅಣ್ಣವ್ರಿ ಸ್ವಲ್ಪ ಅರ್ಜೆಂಟ್ ಇದೆ, ಸ್ವಲ್ಪ ಕಸ ಗುಡಿಸ್ತೀರಾ ಅಂತ ಕೇಳ್ತಾರೆ. ಎಲ್ಲಿ? ನಾನೆಲ್ಲ ಕಸ ಗುಡ್ಸಲ್ಲಪ್ಪ, ಅಷ್ಟು ದೂರದಿಂದ ಬಂದ್ಬಿಟ್ಟಿದ್ದೇನೆ, ಹೊಸ ಬಟ್ಟೆ ಬೇರೆ ಹಾಕೊಂಡು ಬಂದಿದ್ದೇನೆ, ಐರನ್ ಹಾಕೊಂಡು ನಾನು ಕಸ ಗುಡಿಸ್ತೇನ? ನಾನ್ ಕಸ ಗುಡಿಸೋದಿಲ್ಲ ಅಂತ ಹೇಳಿದ್ರೆ ಯೋಗೇಶನ್ನ ಪಾರಸ್ ಬುದ್ಧಿಯವರಲ್ವಾ? ಇಲ್ಲ. ಮತ್ತೆ ಮತ್ತೆ ಆತ್ಮೀಯರೇ ನೋಡಿ, ನೀವು ಜ್ಞಾನ ಹೇಳಲಿಕ್ಕೆ ಹೋದಾಗ, ನಿಮ್ಮನ್ನ ಕಸ ಗುಡಿಸಿ ಅಂತ ಹೇಳಿದಾಗ ನಿಮ್ಮ ಶರೀರವನ್ನ ಆ ಕರ್ಮಕ್ಕೆ ನೀವು ಚೇಂಜ್ ಮಾಡಿಕೊಂಡಿರಬಹುದು. ಎದುರುಗಡೆ ಏನು ಹೇಳಲಿಕ್ಕೆ ಆಗೋದಿಲ್ಲಪ್ಪ, ನಿಮಿತ್ತದವರೆಗೆ ಅಂತ ನೀವು ಚೇಂಜ್ ಮಾಡ್ಕೊಂಡಿರಬಹುದು. ಆದರೆ ನಿಮ್ಮ ಬುದ್ಧಿಯನ್ನ ಜ್ಞಾನ ಹೇಳಬೇಕಾದ ಯಾವ ಸ್ಥಿತಿಯಲ್ಲಿ, ಸ್ಮೃತಿಯಲ್ಲಿ, ಖುಷಿಯಿಂದ, ಆನಂದದಿಂದ, ತನ್ಮಯತೆಯಿಂದ, ಸೇವಾ ಮನೋಭಾವದಿಂದ ಆ ಸೇವೆಯನ್ನ ಮಾಡ್ತಿರೋ ಅದೇ ರೀತಿ ಭಾವ ಮತ್ತು ಸ್ವಭಾವದಿಂದ ಆ ಸಮಯಕ್ಕೆ ಬಂದಿರುವಂತ ಪಾತ್ರವನ್ನ ಆ ರೀತಿ ತಮ್ಮನ್ನ ಚೇಂಜ್ ಮಾಡಿ ಈ ಬುದ್ಧಿಯಿಂದ ಈಶ್ವರಿ ಸುಖವನ್ನ ಅನುಭವ ಮಾಡ್ತಾ ಸೇವೆಯನ್ನ ಮಾಡ್ತಾ ಇದ್ದಾರೆ. ನೀವ್ಯಾರು? ಪಾರಸ ಬುದ್ಧಿ. ಅದನ್ನ ಬಿಟ್ಬಿಟ್ಟು ನನಗೆ ಅಷ್ಟು ದೂರದಿಂದ ಕರೆದ್ರು, ಕಸ ಗುಡಿಸಿದ್ರು, ಇಲ್ಲೇ ಬರ್ಬೇಕಿತ್ತ? ಮನೇಲಿ ಕಸ ಗುಡಿಸ್ತಿರ್ಲಿಲ್ವಾ? ಮನೇಲಿ ನಾನು ಕೆಲಸ ಮಾಡಲ್ಲ, ಮನೇಲಿ ಕೆಲಸದವ್ರಿಗೆ ಇಟ್ಕೊಂಡಿದ್ದೇನೆ, ಇವ್ರ ಹತ್ರ ಮಾಡಿಸ್ತಾ ಇದ್ದಾರೆ ಅಂತ ಕಸ ಗುಡಿಸ್ತಾ ನಾನು ಹಿಂಗೆ ಮಾತಾಡ್ತಾ ಇದ್ರೆ ಮನಸ್ಸಿನಲ್ಲಿ ನಾನು ಪಾರಸ ಬುದ್ಧಿಯವರು ಹೌದೋ ಅಲ್ವೋ? ಅಲ್ಲ. ಪಾರಸ ಬುದ್ಧಿ ಅಂತಂದ್ರೆ ಬಾಬಾ ಹೇಳ್ತಾರೆ, ವಾತಾವರಣ ವಾಯುಮಂಡಲ ಹೇಗಿದ್ರು ಕೂಡ ಆ ಎದುರುಗಡೆ ಆತ್ಮಗಳ ಜೊತೆಗೆ ಶ್ರೀಮತದ ಆಧಾರದಲ್ಲಿ ನನ್ನನ್ನು ನಾನೇನ್ ಮಾಡ್ಬೇಕು? ಚೇಂಜ್ ಮಾಡ್ಕೊಳ್ಬೇಕು. ವಿಶೇಷವಾಗಿ ಸಮಯದ ಅನುಸಾರ ಮುರುಳಿಗಳಲ್ಲಿ ಬಾಬಾ ಹೇಗೆ ಹೇಳ್ತಾರೋ, ಮಕ್ಕಳೇ ಇವಾಗ ವಿಶ್ವ ಕಲ್ಯಾಣಕಾರಿಗಳಾಗಿ, ಈಗ ಮಾಸ್ಟರ್ ಸರ್ವಶಕ್ತಿವಂತರಾಗಿ ಹೇಗೆ ಬಾಬಾ ಹೇಳಿದಾಗ ತಕ್ಷಣದಲ್ಲಿ ನಾವೇನಾಗ್ಬೇಕು? ನಮ್ಮ ಮನಸ್ಸನ್ನ ಚೇಂಜ್ ಮಾಡ್ಕೊಳ್ಳಿಕ್ಕೆ ನಾವೇನಾಗ್ಬೇಕು ಅಂದ್ರೆ ಫಾಸ್ಟ್ ಅಲ್ಲಿ ಚೇಂಜ್ ಮಾಡ್ಕೊಳ್ಳಿಕ್ಕೆ ನಾವು ರೆಡಿ ಇರಬೇಕು. ಆ ಸಾಧನೆ, ಆ ತಪಸ್ಸು,
ಆ ಅನುಭವ ನಮ್ಮಲ್ಲಿ ಇರಬೇಕು. ಅದು ಪರಿವರ್ತನೆ ಆಗಿರುವಂಥದ್ದು ಬುದ್ಧಿಯ ಮೂಲಕ ನಿಮ್ಗೆ ತಕ್ಷಣಕ್ಕೆ ಏನಾಗ್ಬೇಕು? ಅನುಭವ ಆಗ್ಬೇಕು. ಆಗ್ಬೇಕು. ನೋಡಿ, ನಿಮ್ಮ ನಾಲಿಗೆ ಕ್ಲೀನ್ ಆಗಿದ್ರೆ ಒಂದು ತುತ್ತನ್ನು ನಾಲಿಗೆ ಮೇಲೆ ಇಟ್ಟಾಗ ಗುಲಾಬ್ ಜಾಮೂನಿಂದು ಯಾವ ಅನುಭವ ಆಗ್ತದೆ? ಗುಲಾಬ್ ಜಾಮೂನ್ ಅನುಭವ. ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ನೀವು ಹಸಿಮೆಣಸಿನಕಾಯಿ ಇಟ್ರೆ ಯಾವ ಅನುಭವ ಆಗ್ತದೆ? ಖಾರ. ಓಕೆ, ನಿಮ್ಗೆ ಜ್ವರ ಬಂದಿದೆ ಅಂತ ತಿಳ್ಕೊಳ್ಳಿ. ಆವಾಗ ನಾಲಿಗೆ ಮೇಲೆ ಗುಲಾಬ್ ಜಾಮೂನ್ ಇಟ್ರೆ ಯಾವ ಅನುಭವ ಆಗ್ತದೆ? ಹಸ್ರೆ. ಕಹಿ ಅನುಭವ ಆಗ್ತದೆ. ಮೆಣಸಿನಕಾಯಿ ಇಟ್ರೆ ಏನಾಗ್ತದೆ? ಕಹಿ ಅನುಭವ ಆಗ್ತದೆ. ಹೌದು ತಾನೆ? ಹಾಗೆ ಆದ್ಮೇಲೆ ನಾವು ಸಮಯಕ್ಕೆ ತಕ್ಕಾಗ ಪಾರಸ ಬುದ್ಧಿಯವರಿದ್ದಾಗ ಭಗವಂತನ ಶಕ್ತಿ ನಮ್ಮಲ್ಲಿ ಪ್ರವಾಹ ಆದಾಗ ಆ ಬುದ್ಧಿ ಏನಾಗಬೇಕು? ಕ್ಲೀನ್ ಆಗ್ತಾ ಇರಬೇಕು. ಏನಾಗ್ತಾ ಇರ್ಬೇಕು? ಸ್ವಚ್ಛವಾಗ್ತಾ ಇರಬೇಕು. ಮತ್ತು ಆ ಭಗವಂತನ ಸಪ್ತ ಗುಣಗಳನ್ನ ದಿನದಿಂದ ದಿನಕ್ಕೆ ನಾನೇನ್ ಮಾಡ್ಬೇಕು? ಚೆನ್ನಾಗಿ ಏನ್ ಮಾಡ್ಬೇಕು? ಅದನ್ನ ಕ್ಯಾಚ್. ಹೀಗೆ ಕಾಯಿಲೆಗಳು ಬಂದಾಗ ಮಾತ್ರೆಯಿಂದ ಆ ಕಾಯಿಲೆ ಗುಣ ಆಗ್ತಾ ಆಗ್ತಾ ಹೋದಾಗ, ನೋವು ಕಡಿಮೆ ಆಗ್ತಾ ಹೋದಾಗ ಆ ಸಾಧನಗಳು ಹೇಗೆ ನಿಮ್ಮ ಕಂಟ್ರೋಲಿಗೆ ಬರ್ತಾವೋ ಅದೇ ರೀತಿ ಇಲ್ಲಿ ಬುದ್ಧಿನೂ ಕೂಡ ಏನ್ ಮಾಡ್ಬೇಕು? ಈಶ್ವರಿ ಸುಖದ ಹೊಸ 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 ಅನುಭವಗಳನ್ನ ಏನ್ ಮಾಡ್ತಾ ಹೋಗ್ಬೇಕು? ಮಾಡ್ತಾ ಹೋಗ್ಬೇಕಾಗ್ತದೆ. ಅದು ಮಾಡ್ತಾ ಇದ್ರೆ ನೀವೆಲ್ಲಿದ್ದೀರಿ? ಪಾರಸ. ಇನ್ನು ಕೆಲವೊಂದ್ಸಲ ಏನಾಗತ್ತೆ ಗೊತ್ತಾ ಆದ್ಮೇಲೆ, ಈಶ್ವರಿ ಜ್ಞಾನ ಜಾಸ್ತಿ ಆದಾಗ್ಲೂ ಕೂಡ ನಾವು ಕಲಬುದ್ಧಿಯವರಾಗ್ತೀವಿ. ಹೌದಾ ಅಣ್ಣವ್ರೆ? ಅದ್ ಹೆಂಗೆ? ಬಾಬಾ ಮುರಳಿಲಿ ಹಿಂಗೆ ಹೇಳಿದಾರಪ್ಪ, ಈ ರೀತಿ ಹೇಳ್ತಾರಂತ ನಾವೇನ್ ಮಾಡ್ತೀವಿ? ನಾವು ಮಾಡುವಂತ ಕರ್ಮವನ್ನ ನಾವ್ ಅದಕ್ಕೆ ಸೀಲ್ ಹಾಕೊಡ್ತೀವಿ. ಈ ಮುರಳಿಲಿ ಹಿಂಗೆ ಹೇಳಿದ್ದಾರೆ, ಅದಕ್ಕೆ ನಾನ್ ಮಾಡಿದ್ದೆ ಸರಿ ಅಂತ ಬಿಟ್ಟು ಏನ್ ಮಾಡ್ತೀವಿ? ಸಮಯಕ್ಕೆ ತಕ್ಕಾಗಿ ನಮ್ಮನ್ನ ಮೌಲ್ಡ್ ಮಾಡ್ಕೊಳ್ಳಿಕ್ಕೆ ನಾವೇನಿರೋದಿಲ್ಲ? ರೆಡಿ ಇರೋದಿಲ್ಲ. ವ್ಯಕ್ತಿ, ವಸ್ತು, ವಿಷಯ, ವಾತಾವರಣ, ವಾಯುಮಂಡಲದ ಅನುಸಾರದಲ್ಲಿ ನಿಮ್ಮನ್ನು ಚೇಂಜ್ ಮಾಡ್ಕೊಳ್ಬೇಕು. ಕೆಲವೊಂದ್ಸಲ ನೀವು ಲೋಕದಲ್ಲಿ ಸುಮ್ಮನೆ ಕುಂತಿರ್ತೀರ, ಯಾರೋ ಒಬ್ರು ಜ್ಞಾನ ಕೇಳುವಂತ ಆಸಕ್ತಿಯಲ್ಲಿ ಬಂದ್ಬಿಡ್ತಾರೆ, ಏನೋ ಒಂದು ಸಬ್ಜೆಕ್ಟ್ ರೇಸ್ ಮಾಡ್ಬಿಡ್ತಾರೆ, ಟಕ್ ಅಂತ ಜ್ಞಾನ ಹೇಳಲಿಕ್ಕೆ ರೆಡಿ ಇರ್ಬೇಕು. ಓಕೆನಾ? ಜ್ಞಾನ ಹೇಳಲಿಕ್ಕಂತ ನೀವು ಹೋಗಿರ್ತೀರಿ, ಎದುರುಗಡೆ ನಿಮ್ಗೆ ಜ್ಞಾನ ಹೇಳಲಿಕ್ಕೆ ಶುರು ಮಾಡ್ಬಿಡ್ತಾರೆ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕಾಗ್ತದೆ. ನಾವ್ ಎಷ್ಟೋ ಸಲ ಗೀತಾ ಇದಕ್ಕೆ ಹೋದಾಗ, ಚಿತ್ರ ಪ್ರದರ್ಶನಿಗೆ ಹೋದಾಗ ನಾವು ಚಿತ್ರ ಎಕ್ಸ್ಪ್ಲನೇಷನ್ ಮಾಡೋದಕ್ಕಿಂತ ಅವರು ಹೇಳೋದೇ ಹೆಚ್ಚಿಗೆ ಇರ್ತದೆ. ನಾವು ಸುಮ್ಮನೆ ಇರ್ಬೇಕಾಗ್ತದೆ. ಕೊಡ್ಲಿಕ್ಕಂತ ಹೋಗ್ತೀವಿ, ಅವ್ರದೇ ಸಮಸ್ಯೆಗಳು, ಅವ್ರದೇ ವಿಷಯಗಳು, ಅವರೇ ಏನೋ ಆಧ್ಯಾತ್ಮಿಕ ವಿಚಾರಗಳನ್ನ ಹೇಳ್ತಾ ಇರ್ತಾರೆ. ಅವಾಗ ನಾವೇನೋ ಸುಮ್ಮನೆ ಇರ್ಬೇಕಾಗತ್ತೆ. ಅವ್ರು ಮುಗಿಸುವವರೆಗೂ ಕೂಡ ಇಲ್ಲ ನಾನೆಲ್ಲಿ ಟೀಚರು, ನಾನು ಹೇಳ್ದಂಗೆ ನೀವು ಕೇಳಬೇಕು ಅಂತ ಏನ್ ಮಾಡುವಂಗಿಲ್ಲ, ಹೇಳುವ ಹಾಗಿಲ್ಲ. ಹಾಗಂತ ಎಲ್ಲಾ ಸಲನೂ ಅವ್ರು ಹೇಳಿದಾಗ್ಲೇ ನೀವು ಚೇಂಜ್ ಆಗ್ಬೇಕು ಅಂತ ಏನಿಲ್ಲ. ಬಾಬೆ ಹೇಳುವಂಥದ್ದು, ಯಾವುದೇ ಸಂದರ್ಭದಲ್ಲಿ ಎದುಗಡೆ ವ್ಯಕ್ತಿಯ ವಾತಾವರಣದ, ಸಂಕಲ್ಪಗಳ, ವಾಯುಮಂಡಲದ, ಕರ್ಮದ ಫಲದ ಪ್ರಭಾವ ನಿಮ್ಮ ಮೇಲೆ ಬೀಳಬಾರದು. ಅಷ್ಟು ಸ್ಟ್ರಾಂಗ್ ಆಗಿರ್ಬೇಕಾಗ್ತದೆ ಅಲ್ವಾ? ನಿಮ್ಮ ಪ್ರಭಾವ ಅವರ ಮೇಲೆ ಬೀಳಬೇಕೇ ಹೊರತು ಅವರ ಪ್ರಭಾವ ನಮ್ಮ ಮೇಲೆ ಬೀಳಬಾರದು. ಪರಮಾತ್ಮನ ಪ್ರಭಾವ ನನ್ನ ಮೇಲೆ ಬೀಳಬೇಕು ಹೊರತು ನನ್ನ ಪ್ರಭಾವ ಪರಮಾತ್ಮನ ಮೇಲೆ ಬೀಳಬಾರದು. ಅಂದ್ಮೇಲೆ ಆದ್ಮೇಲೆ ಪರಮಾತ್ಮ ಹೇಳಿದಾಗ ನಾನು ಕೇಳಬೇಕು, ನಾನು ಹೇಳಿದಾಗ ಪರಮಾತ್ಮ ಕೇಳಬೇಕು, ಪರಮಾತ್ಮ ಹೇಳ್ದಂಗ್ ನಾವು ಕೇಳ್ಬೇಕು ಅಲ್ವಾ? ಅದಕ್ಕಾಗಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ, ಸಮಯದ ಅನುಸಾರದಲ್ಲಿ ನಾವು ಚೇಂಜ್ ಆಗಿದ್ದೀವ. ಮನೆಗಳಲ್ಲಿ ಇರ್ಬೋದು, ಲೌಕಿಕದಲ್ಲಿ ಇರ್ಬೋದು, ಅಲೌಕಿಕದಲ್ಲಿ ಇರ್ಬೋದು. ಸೆಂಟರ್ ಚೇಂಜ್, ಟೀಚರ್ ಚೇಂಜ್ ಆಗ್ಬಿಡ್ತಾರೆ. ಕೆಲವೊಂದ್ಸಲ ಈಶ್ವರ ಜ್ಞಾನ ಹೇಳೋರು ಚೇಂಜ್ ಆಗ್ಬಿಡ್ತಾರೆ ಅಲ್ವಾ? ಕೆಲವೊಂದ್ಸಲ ಯೋಗ ಮಾಡ್ಲಿಕ್ಕೆ ಯೋಗೇಶನ್ನ ಬರ್ತಾರೆ, ಇನ್ನೊಂದ್ಸಲ ನಾಗರತ್ನಕ್ಕ ಬರ್ತಾರೆ, ಕೆಲವೊಂದ್ಸಲ ಕಾರುಣ್ಯಕ್ಕ ಬರ್ತಾರೆ. ಯೋಗೇಶನ್ನ ಇದ್ರ ಮಾತ್ರ ನಾನು ವಿಡಿಯೋ ಆನ್ ಮಾಡ್ತೇನಪ್ಪ, ದೃಷ್ಟಿ ತಗೊಳ್ತೇನೆ, ಬೇರೆ ಯಾರು ಬಂದು ನಾವು ದೃಷ್ಟಿ ತಗೊಳ್ಳಲ್ಲ. ಯೋಗೇಶನ್ನ ಹೇಳಿದ ಮಾತು ಜ್ಞಾನ ಚೆನ್ನಾಗಿರ್ತದೆ, ಬೇರೆ ಹೇಳಿದ್ರೆ ಚೆನ್ನಾಗಿರೋದಿಲ್ಲ. ಈ ಸೆಂಟರ್ ಟೀಚರ್ ಮಾತ್ರ ಚೆನ್ನಾಗಿರುತ್ತೆ, ಅವ್ರು ಇದ್ರ ಮಾತ್ರ ನಾನು ಕ್ಲಾಸಿಗೆ ಹೋಗ್ತೀನಿ, ಇಲ್ಲ ಅಂತ ಹೋಗಲ್ಲ. ಸರಿನೋ ತಪ್ಪೋ? ಅಲ್ವಾ? ಯಾರೇ ಈಶ್ವರ ಜ್ಞಾನವನ್ನು ಹೇಳಿದ್ರು ಕೂಡ ಬಾಬಾ ಅವರನ್ನ ನಿಮಿತ್ತ ಮಾಡಿದ್ದಾರೆ ಅಂದ ಮೇಲೆ ನಾವೇನ್ ಮಾಡ್ಬೇಕು? ಅದರ ಲಾಭವನ್ನ, ಪ್ರಯೋಜನವನ್ನ ಪಡ್ಕೊಳ್ಬೇಕಾಗ್ತದೆ ಅಲ್ವಾ? ಹೀಗೆ ಸಮಯಕ್ಕೆ ತಕ್ಕಾಗೆ ನನ್ನನ್ನು ನಾನೇನ್ ಮಾಡ್ಬೇಕು? ಚೇಂಜ್ ಮಾಡ್ಕೊಂಡಾಗ ಆದ್ಮೇಲೆ ನಿಮ್ಮಲ್ಲಿ ವಿಕರ್ಮ ಆಗಿಲ್ಲ ಅಂತಂದ್ರೆ ಬುದ್ಧಿ ಏನಾಗ್ತಾ ಇರ್ತದೆ? ಪಾರಸ ಆಗ್ತಾ ಇರ್ತದೆ. ಅವಾಗ ದಿನದಿಂದ ದಿನಕ್ಕೆ ಸಪ್ತ ಗುಣಗಳ ಅನುಭವ ಜಾಸ್ತಿ ಆಗತ್ತೋ ಕಡಿಮೆ ಆಗ್ತದೋ?
ಕಡಿಮೆ ಆಗುತ್ತೆ ಆ ಜಾಸ್ತಿ ಜಾಸ್ತಿ. ಆಗತ್ತೆ. ಜಾಸ್ತಿ ಕ್ಲೀನ್ ಆಗ್ತಾ ಹೋದಾಗ ಅನುಭವ ಜಾಸ್ತಿ ಆಗುತ್ತೆ. ಕಡಿಮೆ ಆಗುತ್ತೆ ಯೋಗ ಜಾಸ್ತಿ. ಮಾಡಿದಾಗ ಅನುಭವನೇ ಆಗೋದಿಲ್ಲ. ಚಿಂತೆನೇ ಬರ್ತಾ ಇದೆ, ನಿದ್ದೆನೇ ಬರ್ತಾ ಇದೆ, ಸುಸ್ತಾಗ್ತಾ ಇದೆ ಅಂತಂದ್ರೆ ಏನರ್ಥ? ಕಡಿಮೆ ಆಗೈತೆ ಆ ದಿನ ಪೂರ್ತಿ ನೀವು ಕಲ್ಲು ಬುದ್ಧಿಯವರಾಗಿ ಪಾತ್ರವನ್ನು ಮಾಡಿದಿರಿ ಅಂತ ಅರ್ಥ. ಅಂದ್ರೆ ಸರಿಯಾಗಿ ಮೆಚ್ಕೊಂಡ್ಬಿಡ್ತೀರಿ. ಅದಕ್ಕಾಗಿ ಏನಾಗ್ತಾ ಇದೆ, ಬಾಬಾ ಅದ್ರ ಮೇಲೆ ನೀರ್ ಹಾಕಿದ್ರು ಕೂಡ ಅದು ಚೇಂಜ್ ಆಗ್ತಾ ಇದೆ. ಅಂದ್ರೆ ರಾಜಯೋಗದಲ್ಲಿ, ಈಶ್ವರೀಯ ಸೇವೆಯಲ್ಲಿ, ಲೌಕಿಕ ಜೀವನದಲ್ಲಿ, ಸಂಬಂಧದಲ್ಲಿ ಪಾಸಿಟಿವ್ ಒಳ್ಳೆ ರೀತಿಯಲ್ಲಿ ಬದಲಾವಣೆ ಆಗ್ತಾ ಇಲ್ಲ ಅಂತಂದ್ರೆ ನಮ್ಮ ಬುದ್ಧಿ ದಿನದಿಂದ ದಿನಕ್ಕೆ ಏನಾಗ್ತಾ ಇದೆ? ಪಾರಸ ಬುದ್ಧಿ ಕಲ್ಲು ಬುದ್ಧಿ ಆಗ್ತಿದೆ ಅಂತ. ಕಲ್ಲು ಚೇಂಜ್ ಆಗ್ತಾ ಇಲ್ಲ. ನಾನು ಇರೋದು ಹೆಂಗೇನಪ್ಪ, ಬಾಬಾ ಜ್ಞಾನ ಹಿಂಗೆ ಹೇಳಿದ್ದಾರೆ, ಹಿಂಗೆ ಮಾಡೋದು. ಅದನ್ನು ಕೂಡ ಒಂದು ಅಭಿಮಾನ, ಅಹಂಕಾರ ಅಂತ ಹೇಳ್ತಾರೆ ಬಾಬಾ ಅಲ್ವಾ? ಅದಕ್ಕಾಗಿ ಮಕ್ಕಳೇ, ದಿನದಿಂದ ದಿನಕ್ಕೆ ಏನ್ ಮಾಡಿ, ಎಷ್ಟು ರಾವಣನ ಕಡೆ ಹೋಗ್ತಿರೋ, ಎಷ್ಟು ಮನುಷ್ಯಾತ್ಮರ ಮಾತನ್ನ ಕೇಳ್ತಿರೋ, ಎಷ್ಟು ಸ್ವಯಂ ಮನಸ್ಸಿನ ಮಾತನ್ನ ಕೇಳ್ತಿರೋ, ಅಷ್ಟು ಕಲ್ಲು ಬುದ್ಧಿಯವರಾಗ್ತೀರಿ. ಪರಮಾತ್ಮನ ಮಾತು, ಪರಮಾತ್ಮನ ಶ್ರೀಮತ, ಅವನ ಜೊತೆಗೆ ಜೀವನ, ಅವನಿಗೆ ಸರ್ವ ಸಮರ್ಪಣೆ ಮಾಡ್ತಾ ಹೋದಾಗ ನೀವೇನಾಗ್ತೀರಿ? ಪಾರಸ ಪಾರಸ ಬುದ್ಧಿಯವರಾಗ್ತಾ ಹೋಗ್ತೀರ. ಓಕೆ, ಎಷ್ಟು ನೀವು ಈ ಪಾರಸ ಬುದ್ಧಿಯವರಾಗ್ತಿರೋ ಅಷ್ಟು ಪಾರಸಪುರಿಗೆ ಹೋಗ್ತೀರಿ. ಏನಾಗ್ತೀರಿ? ಪಾರಸ. ಪಾರಸಪುರಿ ಅಂತಂದ್ರೇನು? ಸ್ವರ್ಗ ಅಲ್ಲಿ ಸ್ವರ್ಗ, ಅಲ್ಲಿ ಕಿರೀಟ ಇರ್ತದೆ, ಸಿಂಹಾಸನ ಇರ್ತದೆ, 36 ವೆರೈಟಿ ಊಟ ಇರ್ತದೆ. ಸಂಕಲ್ಪ ಮಾಡಿದ ತಕ್ಷಣ ಪುಷ್ಪಕ ವಿಮಾನ ಬಂದ್ಬಿಡ್ತದೆ. ಆತ್ಮೀಯರೇ, ಅಣ್ಣವರೇ ಅಂತ ಹೇಳ್ತೀರ ಅಲ್ವಾ? ನಿಜವಾದ ಪಾರಸಪುರಿ ಏನು ಅಂತಂದ್ರೆ, ನೀವು ಯಾರಿಗಾದ್ರೂ ಒಂದು ಸೇವೆಯನ್ನು ಹೇಳಿದಾಗ ಆಯ್ತು ಅಣ್ಣವ್ರೆ ಮಾಡ್ತೀವಿ ಅಂತ ಖುಷಿಯಿಂದ ಮಾಡಿದ್ರೆ ಅದು ಪಾರಸಪುರಿ. ಯಾಕೆ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ನಾನು ಮಾಡೋದಿಲ್ಲಪ್ಪ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತಂತಂದ್ರೆ ನೀವು ಯಾವ ಪುರಿಯಲ್ಲಿದ್ದೀರಿ? ಯಾವ ಪುರಿಯಲ್ಲಿದ್ದೀರಾ? ಇನ್ನು ಕಲ್ಲ ಬುದ್ಧಿಯಾಗಿ ಕಲಿಯುಗದಲ್ಲೇ ಇದ್ದೀರಾ ಅಂತ ಅರ್ಥ. ಮುಖ್ಯವಾಗಿ ಆತ್ಮೀಯರೇ, ನಿಮ್ಮ ಮನ ಬುದ್ಧಿ ನಿಮ್ಮ ಮಾತನ್ನ ಕೇಳಬೇಕು, ನಿಮ್ಮ ಶರೀರ ನಿಮ್ಮ ಮಾತನ್ನ ಕೇಳಬೇಕು, ಸಂಸ್ಕಾರದಲ್ಲಿ ಒಳ್ಳೆ ಗುಣಗಳು, ವಿಶೇಷತೆಗಳು, ಶಕ್ತಿಗಳು ಧಾರಣೆ ಆಗ್ಬೇಕು, ಲೌಕಿಕ ಸಂಬಂಧಿಗಳು ನಿಮ್ಮ ಮಾತನ್ನ ಕೇಳಬೇಕು, ಅಲೌಕಿಕ ಪರಿವಾರದವರು ಕೇಳಬೇಕು. ಕೆಲವೊಂದ್ಸಲ ಹೇಳ್ತೀನಿ ನೋಡಿ, ಅಣ್ಣವ್ರೇ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ, ಒಂದು ದಿನ ಈಶ್ವರ್ಯ ಕಾರ್ಯ ಇತ್ತಾ, ಬೆಳಗಿಂದ ಸಾಯಂಕಾಲದವರೆಗೂ ಮಳೆನೇ ಬಂದಿಲ್ಲ. ಮೊನ್ನೆ ಬಾಬಾ ನಮ್ಮನ್ನ ಐಶ್ವರ್ಯ ಸೇವೆಗೆ ಹೈದರಾಬಾದಿಗೆ ಕಳಿಸಿದ್ರಲ್ವಾ? ಕಳಿಸಿದಾಗ ಫೋನಲ್ಲಿ ಒಬ್ರು ಹೇಳ್ತಿದ್ರು, ಅಯ್ಯೋ 4-5 ದಿನದಿಂದ ಮಳೆ ಬರ್ತಾ ಇದೆ ಅಣ್ಣವರೇ, ನೀವು ಬರ್ತೀರಾ ಸೇವೆಗೆ ಅಂತ. ಅಂದ್ರೆ ಬೇರೆಯವರು, ಅವ್ರು ಯಾರು ಕರೆದಿದ್ದಾರೆ ಅವರೆಲ್ಲ, ಏನ್ ಮಳೆ ಬರ್ದೇ ಇಲ್ಲಪ್ಪ, ನಾವು ಬರ್ತೀವಿ ಅಂತ ಹೇಳಿದ್ದಾಯ್ತು. ಸರಿ, ನಾವಲ್ಲಿ ಹೇಳಿದ ಮೇಲೆ ವಾಪಸ್ ಬರೋರ್ಗೆ ಮಳೆನೇ ಇಲ್ಲ. ಅಷ್ಟಿಗೆ ಹೇಳ್ತಾರೆ ನೋಡಿ, ಪಂಚತತ್ವನು ಕೂಡ ಇಷ್ಟು ಸಹಯೋಗ ಕೊಟ್ಬಿಟ್ಟಿದೆ ಅಲ್ವಾ? ಅಂದ್ಮೇಲೆ ಅಷ್ಟು ಸಹಯೋಗ ಕೊಡಬೇಕು ಅಂತಂದ್ರೆ ನೀವು ಅಷ್ಟು ಯೋಗ್ಯರಾಗಿರ್ಬೇಕಲ್ವಾ? ನಿಮ್ಮ ಮಾತಿಗೆ, ನಿಮ್ಮ ಕರ್ಮಕ್ಕೆ, ನಿಮ್ಮ ಸಂಕಲ್ಪಗಳಿಗೆ, ಯೋಚನೆಗಳಿಗೆ ವಿಶೇಷವಾಗಿ ಭಗವಂತನ ಸಹಯೋಗ ಇದೆ ಅಂತಂದ್ರೆ ನೀವೇನಾಗ್ತಿದ್ದೀರಿ? ಪಾರಸನಾಥ. ಪಾರಸನಾಥ ಅಂದ್ರೆ ಪಾರಸ ಅಂತಂದ್ರೆ ಏನು? ಒಂದು ಮಗು ತಾಯಿಯ ಕೈಲಿ ಇದ್ದಾಗ ಹೇಗೆ ಸ್ನಾನ ಮಾಡಿಸ್ತಾ 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 ಮಗುವನ್ನು ಸ್ವಚ್ಛ ಮಾಡಿಸ್ತಾರೋ, ಹಾಗೆ ನಾವು ಕೂಡ ಭಗವಂತನ ಹತ್ರ ಇದ್ದಾಗ ಭಗವಂತ ಏನ್ ಮಾಡ್ತಾರೆ? ಸ್ವಚ್ಛ ಮಾಡ್ತೀವಿ. ಆ ಒಂದು ಎಮ್ಮೆಗೆ ಬ್ರಷ್ ತಗೊಂಡು ಉಜ್ಜಿದ್ರೆ ಹೆಂಗಿರ್ತದೆ ನೋಡಿ, ಹಾಗೆ ಉಜ್ಜಿ 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 ಪ್ರತಿದಿನ ಬಾಬನಿಗೆ ಹೇಳಿ ಹೇಳಿ ಬೇಜಾರೇ ಬರೋದಿಲ್ವೇನೋ. ಆತ್ಮ ಅಂತ ತಿಳ್ಕೊಳ್ಳಿ, ಆತ್ಮ ಅಂತ ತಿಳ್ಕೊಳ್ಳಿ, ಆತ್ಮ ಅಂತ ತಿಳ್ಕೊಳ್ಳಿ, ಎಷ್ಟು ಸಲ ಹೇಳ್ತಾರೆ ನಾವು ಅಲ್ವಾ? ಪದೇ ಪದೇ ಬಾಬಾ ಹೇಳ್ತಾ ಇರ್ತಾರೆ. ಅದೇ ನಾವೊಂದು ನಮ್ಮ ಜೊತೆಲಿ ಇರೋದು 4 ಸಲ ಹೇಳಿದಾಗ 5ನೇ ಸಲ ಅವ್ರು ಮಾಡಿಲ್ಲ, ನಮ್ಗೇನಾಗ್ಬಿಡ್ತದೆ? ಕಲ್ಲು ಬುದ್ಧಿ ಪಿತ್ತ ನೆತ್ತಿಗೆ ಇರ್ತದೆ ಅಂತ ಹೇಳ್ತೀವಿ ನಾವು, ಸಿಟ್ಟು ಬಂದ್ಬಿಡ್ತದೆ ಅಂತ ಹೇಳ್ತೀವಿ ಅಲ್ವಾ? ಆದ್ರೆ ಬಾಬಾ ಎಷ್ಟು ಸಂಯಮದಿಂದ ಪ್ರತಿದಿನ ನಮ್ಗೇನ್ ಮಾಡ್ತಾ ಇರ್ತಾರೆ? ಜ್ಞಾನವನ್ನ ತಿಳಿಸ್ತಾ ಇರ್ತಾರೆ. ಅದಕ್ಕಾಗಿ ಮಕ್ಕಳೇ, ನಿಮ್ಮ ಬುದ್ಧಿಯನ್ನ ಕಲ್ಲು ಬುದ್ಧಿಯಿಂದ ಪಾರಸ ಬುದ್ಧಿಯನ್ನಾಗಿ ಮಾಡ್ಕೊಡಿ. ಓಕೆ, ನೆಕ್ಸ್ಟ್ ಒಂದು ಪ್ರಶ್ನೆ ಆತ್ಮೀಯರೇ. ಓಕೆ, ಉತ್ತರ ಕೊಡಿ. ಬಾಬನ ಮಗು ನಾವಾಗಿದ್ದೀವಿ, ಆಗಿಲ್ವೋ? ಆಗಿದ್ದೀವಿ ಸರಿ, ಬಾಬನ ಮಗು ಆದ್ಮೇಲೆ ಹೊಸ ಬಿಲ್ಡಿಂಗು, ಬಂಗಾರ, ಕಾರು, ಮಕ್ಕಳಿಗೆ ಶಿಕ್ಷಣ, ಎಜುಕೇಶನು, ಹಣ, ಜಾಬ್ ಎಲ್ಲ ಮಾಡ್ಕೊಂಡಿದ್ದೀವಿ. ನಾವು ಕಲ್ಲು ಬುದ್ಧಿಯವರು, ಪಾರಸ ಬುದ್ಧಿಯವರು? ಕಲ್ಲು ಬುದ್ಧಿ ಹೌದಾ?
ಹೌದು ಹೌದಾ? ಹೌದು. ಹೌದು. ಬಾಬನನ್ನ ಎದುರುಗಡೆ ಇಟ್ಕೊಂಡ್ಬಿಟ್ಟು ಮಾಡಿದ್ದೀರಿ, ಅದು ಕಲ್ಲು ಬುದ್ಧಿಯವರ? ಕಲ್ಲು ಬುದ್ಧಿಯವರೇ. ನನ್ನ ಹತ್ರ ಬಾಡಿಗೆ ಮನೆ ಇದೆ, ಹಳೇ ಬಟ್ಟೆ ಇದೆ, ಓಕೆ, ಒಳಗಡೆಯಿಂದ ಖುಷಿಯಾಗಿದ್ದೇನೆ, ಆನಂದವಾಗಿದ್ದೇನೆ, ಯೋಗದಲ್ಲಿ ಚೆನ್ನಾಗಿ ಕೂತ್ಕೊಳ್ತೇನೆ, ಚೆನ್ನಾಗಿ ಆತ್ಮಿಕವಾದ ಅನುಭವ ಆಗ್ತದೆ. ಸ್ಥೂಲವಾಗಿ ನಾನು ಫೇರ್ ಅಂಡ್ ಲವ್ಲಿ ಹಚ್ಕೊಳ್ಳೋದಿಲ್ಲ, ಓಕೆನಾ, ಬಂಗಾರ ಮೈ ಮೇಲಿಲ್ಲ, ಕೈಯಲ್ಲಿ ಉಂಗುರ ಇಲ್ವೇ ಇಲ್ಲ, ಆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೊಸ ರೇಷ್ಮೆ ಸೀರೆ ತಗೊಳ್ಳಿಕ್ಕೆ ಹೋಗೋದಿಲ್ಲ. ಆವಾಗ ನೀವು ಕಲ್ಬುದ್ದಿಯವರಲ್ವಾ? ಪಾರಸ ಪಾರಸ ಬುದ್ಧಿ. ಆ ಪಾರಸ ಅಂದ್ರೆ ಬಾಬಾ ಹೇಳ್ತಾ ಇರೋದು, ಬುದ್ಧಿಯಿಂದ ಕಲ್ಲಿನ ಸತ್ವ ಮತ್ತು ಪಾರಸತ್ವದ ಸತ್ವವನ್ನ ಏನ್ ಮಾಡ್ಬೇಕು, ಮೆಜರ್ ಮಾಡ್ಬೇಕಾಗ್ತದೆ. ಓಕೆನಾ? ಅದರ ಮೂಲಕ ಟೆಸ್ಟ್ ಮಾಡ್ಬೇಕಾಗ್ತದೆ ಬುದ್ಧಿಯಿಂದ. ಬಾಬಾ ಹೇಳ್ತಾರೆ ಪಾರಸ ಶರೀರ ಕಲ್ಲು ಶರೀರ ಅಂತ ಹೇಳಿಲ್ಲ. ಹೇಳಿದ್ ಬಾಬಾ ಏನು? ಬುದ್ಧಿ. ಬುದ್ಧಿ. ಪ್ರತಿದಿನ ನಾನು ಕರ್ಮ ಮಾಡಿದ ಮೇಲೆ ನನ್ನ ಬುದ್ಧಿ ನನ್ನ ಮಾತನ್ನ ಕೇಳತ್ತಾ, ಸಮಯಕ್ಕೆ ತಕ್ಕ ಪರಿವರ್ತನೆ ಆಗತ್ತಾ, ಮನಸ್ಸನ್ನ ಬಾಬನ ಹತ್ರ ಇಟ್ಟ ತಕ್ಷಣದಲ್ಲಿ ಅನುಭವ ಆರಂಭ ಆಗತ್ತಾ, ಅನುಭವ ಆದ್ಮೇಲೆ ತಕ್ಷಣದಲ್ಲಿ ನಾನು ಲೌಕಿಕದಲ್ಲಿ ಬರಬೇಕು ಅಂತ ತಕ್ಷಣ ಬುದ್ಧಿ ಏನಾಗ್ಬೇಕು? ಚೇಂಜ್ ಆಗ್ಬೇಕಾಗತ್ತೆ. ನಾನು ಏನು ಆರ್ಡರ್ ಕೊಡ್ತಾ ಅದಕ್ಕೆ ತಕ್ಕಾಗದ ಏನ್ ಮಾಡ್ಬೇಕಾಗ್ತದೆ? ಚೇಂಜ್ ಆಗ್ತಾ ಇದ್ರೆ ನೀವೆಲ್ಲಿದ್ದೀರಿ? ಪಾರಸ ಬುದ್ಧಿ. ಪಾರಸ ಬುದ್ಧಿಯ ಆಧಾರದಿಂದ ಪಾರಸನಾಥನಾಗಿ ಪಾರಸಪುರಿಯ ಕಡೆಗೆ ಹೋಗ್ತಾ ಇದ್ದೇನೆ. ಭವಿಷ್ಯದಲ್ಲಿ ಸತ್ಯುಗ ಹೇಗಿರ್ತದೆ ಅದು ಇಂಪಾರ್ಟೆಂಟ್ ಅಲ್ಲ ಆತ್ಮೇರೆ. ಈಗ ನಾನು ಇಂತಹ ಒಂದು ಜನರ ನಡುವೆ ನಾನು ಹೆಂಗಿದ್ದೇನೆ, ವಾತಾವರಣ ವಾಯುಮಂಡಲದಲ್ಲಿ ನಾನು ಹೇಗಿದ್ದೇನೆ, ಅದರ ಆಧಾರದಲ್ಲಿ ಅಲ್ವಾ. ಸುತ್ತಮುತ್ತಲು ಕಾಯಿಲೆ ಇದ್ದಾಗ್ಲೂ ಕೂಡ ಡಾಕ್ಟರ್ ಮತ್ತು ನರ್ಸ್ಗಳು ತಮ್ಮ ಸ್ವರಕ್ಷಣೆಯಿಂದ ಕಾಯಿಲೆ ತರಿಸ್ಕೊಳ್ಳಲ್ವಲ್ಲ, ಅದು ನಿಜವಾದಂತ ಗ್ರೇಟ್ನೆಸ್ ಅಲ್ವಾ. ಎಲ್ಲಾ ಕಡೆಗೆ ಕರೆಕ್ಟ್ ಆಗಿದ್ದಾಗ ನಾನು ಕರೆಕ್ಟ್ ಆಗಿರೋದು ಅದರಲ್ಲೇನು ವಿಶೇಷತೆ ಅಲ್ಲ ಅಲ್ವಾ. ಮಳೆಯಲ್ಲಿ ನೆಂದೂ ಕೂಡ ನಮ್ ಕಾಯಿಲೆ ಬರಬಾರ್ದು, ಅವಾಗ ನಾವೇನಾಗಿರ್ತೇವೆ? ಸ್ಟ್ರಾಂಗ್ ಆಗ ಅಲ್ವಾ. ನೋಡಿ, ಹೊಲದಲ್ಲಿ ರೈತರು ಮಳೆಯಲ್ಲಿ ನೆನಿತಾನೆ ಹೊಲದ ಕೆಲಸ ಮಾಡ್ತಾರೋ ಮಾಡಲ್ವೋ? ಮಾಡ್ತಾರೆ. ಅವ್ರೇನ್ ಡೊಲೋ ತಗೊಳ್ತಾರ, ವಿಕ್ ಸೆಕ್ಷನ್ 500 ತಗೊಳ್ತಾರ? ನಾವೇನಾದ್ರು ಒಂದ್ ಸಲ ಮಳೆಯಲ್ಲಿ ನೆಂದು ಬಿಟ್ರೆ ಡಾಕ್ಟರ್ ಹೋಗ್ಬಿಟ್ಟು ಇಂಜೆಕ್ಷನ್ ತಗೊಂಡ್ಬಿಟ್ಟು ಬ್ಲಡ್ ಟೆಸ್ಟ್ ಮಾಡಿ ಯೂರಿನ್ ಟೆಸ್ಟ್ ಮಾಡಿ ಎಲ್ಲ ಮಾಡ್ತೀವಿ. ಯಾಕೆ? ಅವರು ಮಳೆಯಲ್ಲಿ ನೆಂದು 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 ಶರೀರವನ್ನೇನ್ ಮಾಡಿದಾರೆ? ಅಷ್ಟು ಸ್ಟ್ರಾಂಗ್ ಮಾಡ್ಕೊಂಡು. ಹಾಗೆ ಸಮಸ್ಯೆನ ಎದುರಿಸಿ 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 ನಾವೇನಾಗ್ಬೇಕು? ಸ್ಟ್ರಾಂಗ್ ಆಗ್ಬೇಕು. ಓಕೆ, ಕಲ್ಲು ಹೆಂಗ್ ಸ್ಟ್ರಾಂಗ್ ಆಗಿರುತ್ತೋ ನಾವು ಕೂಡ ಹಾಗೆ ಪಾರಸತ್ವದಲ್ಲಿ ಬಾಬಾ ಜೊತೆಲಿ ಇದ್ದು 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 ಯಾರು ಏನು ಹೇಳಿದ್ರು ಕೂಡ ನಮ್ಗೆ ಏನು ಆಗಬಾರ್ದು. ಬಾಬನಿಗೆ ಜನ ಚೆನ್ನಾಗಿ ನಿಂದನೆ ಮಾಡ್ತಾರೋ ಮಾಡಲ್ವೋ? ಮಾಡ್ತಾರೆ. ನೀವು ಮಾಡ್ತಿರೋ ಮಾಡಲ್ವೋ? ನಾವು ಮಾಡ್ತೀವಿ. ಬಾಬಾ ಬೇಜಾರ್ ಮಾಡ್ಕೊಳ್ತಾರೋ ಇಲ್ವೋ? ಇಲ್ಲ. ಇಲ್ಲ ತಾನೆ. ಹಾಗೆ ನಾವು ಕೂಡ ಬಾಬಾ ಸಮಾನ ಆಗ್ಬೇಕಲ್ವಾ ಆಗ್ಬೇಕು. ಮಕ್ಕಳೇ. ಕೋಟ್ಯಾಂತರ ಜನರಿಗೆ ನೀವು ಈಶ್ವರಿ ಸೇವೆಯನ್ನ ಮಾಡಿ ಅವರ ಸೇವೆಯ ಸುಖವನ್ನ ನೀವು ಪಡ್ಕೊಳ್ತೀರಾ, ಹೌದಾ? ಅದೇ ರೀತಿ ಕೋಟ್ಯಾಂತರ ಜನ ನಿಮ್ಮ ಎದುರುಗಡೆಗೆ ಬಂದ್ಬಿಟ್ಟು ಚೆನ್ನಾಗಿ ನಿಂದನೆ ಮಾಡಿದ್ರೆ ನಿಮ್ಮ ಸ್ಥಿತಿ ಹೆಂಗಿರ್ತದೆ? 3-4 ಜನನೇ ನಿಂದನೆ ಮಾಡಿದ್ರೆ ನಿಮ್ಗೆ ಕಿವಿ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಹೌದಾ? ಇನ್ನು ಹೌದು. ಪ್ರತಿದಿನ ಈ ಪ್ರಪಂಚಕ್ಕೆ ಬಂದಾಗ ಜನ ನನ್ನನ್ನ ಚೆನ್ನಾಗಿ ಬೈದ್ರೆ ಏನ್ ಅನ್ಸುತ್ತೆ ಹೇಳಿ ನೋಡೋಣ. ನಾನೇನು ತಪ್ಪು ಮಾಡೇ ಇಲ್ಲ, ಯಾರಿಗೂ ಕೆಟ್ಟದನ್ನು ಬಯಸೋದೇ ಇಲ್ಲ. ಇಲ್ಲ ನೀನೇ ಮಾಡಿದ್ದು ನೀನೇ ಮಾಡಿದ್ದು ನೀನೇ ಮಾಡಿದ್ದು ಅಂತಂದ್ರೆ ಈಗ ನೀವು ಒಂದು ತಾಯಿ ಇರ್ತೀರಾ, ಸರಿನಾ? ನೀವೇನು ತಪ್ಪು ಮಾಡಿಲ್ಲ. ನಿಮ್ಮ ಮಕ್ಕಳು ಬಂದ್ಬಿಟ್ಟು ಮಗನ ಮಗಳು ಬಂದ್ಬಿಟ್ಟು ನೀನೇನ್ ತಪ್ಪು ಮಾಡಿದ್ದು ಅಂತ ನೀವು ಶಾಂತವಾಗಿ ಕೂತ್ಕೊಳ್ತೀರಾ? ಇಲ್ಲ. ಏನಾಗ್ತೀರ ಅಂತ ನಾಗರಾಜ್ ತಕ್ಕರು ಕೇಳೋಣ. ಏನಾಗ್ತೀರ ಕೊರೆ? ಕಾಳಿ ಕಾಳಿ. ನೋಡಿ ರಾಜ ಮಕ್ಕ ಉತ್ತರ ಹೇಳಿದ್ರು. ಅಸ್ತ್ರ ಶಸ್ತ್ರಧಾರಿಗಳಾಗ್ಬಿಟ್ಟು ಹೋಳಿ ಮಾತು ತಕ್ಷಣದಲ್ಲಿ ಆಗ್ಬಿಡ್ತೀವಿ. ಶಾಂತಿ ಪಡ್ಕೊಳ್ಳಿಕ್ ಬೇಕಾದ ಕೆಲವೊಂದು ಸೆಕೆಂಡ್ ಹಿಡಿಬಹುದು, ಆದ್ರೆ ಗಾಳಿ ಆಗ್ಲಿಕ್ಕೆ ನಮ್ಗೇನಾಗೋದಿಲ್ಲ. ಅಣ್ಣವ್ರೆ ನಾನೇನು ತಪ್ಪು ಮಾಡ್ಲೇ ಇಲ್ಲ, ನನ್ಗೆ ಹಿಂಗ್ ಹೇಳ್ತಾನೆ, ನಾನು ಸುಮ್ನೆ ಇರ್ಲಿಕ್ಕೆ ಆಗತ್ತ? ನನ್ನ ಮಗಳೇ ಇರ್ಬೋದು ನನ್ನ ಮಗನೇ ಇರ್ಬೋದು, ನಾನ್ ಸುಮ್ನೆ ಇರೋದಿಲ್ಲಪ್ಪ. ಸರಿಯಾಗಿ ಹೇಳ್ದೆ ನೋಡಿ, ಸುಮ್ಮನಾಗ. ಅದೇ ಪರಮಾತ್ಮ ನಮ್ಮ ಮೇಲೆ ಏನಾದ್ರು ಮಾಡಿದ್ದಿದ್ರೆ, ಅದು ಮಾಡದೆ ಇರೋದಕ್ಕೇನೆ ಪರಮಾತ್ಮ ನಮ್ಗೇನಾಗ್ತಾರೆ? ಇಷ್ಟವಾಗ್ತಾರೆ. ಹಾಗೆ ಪಾರಸಪುರಿಯಲ್ಲಿ ನಿಮ್ಮ ಸ್ಥಿತಿಯನ್ನ ಏಕರಸವಾಗಿಟ್ಕೊಂಡ್ಬಿಟ್ಟು ಆ ಕಲ್ಲು ಬುದ್ಧಿಯವರನ್ನು ಕೂಡ ಏನ್ ಮಾಡ್ಬೇಕಾಗ್ತದೆ? ಪಾರಸ ಬುದ್ಧಿಯವರನ್ನಾಗಿ ಪರಿವರ್ತನೆ ನೀವು ಮಾಡ್ಬೇಕಾಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ದಿನದಿಂದ ದಿನಕ್ಕೆ ನಿಮ್ಮ ಮನ ಬುದ್ಧಿ ಇಂದ್ರಿಯ ಸುಖದ ಕಡೆ ಹೋಗ್ತಾ ಇದೆಯಾ
ಅತೀಂದ್ರಿಯ ಸುಖದ ಕಡೆ ಹೋಗ್ತಾ ಇದೆಯಾ, ಸ್ವಯಂ ಅನುಭವ ಮಾಡೋದ್ ಕಡೆ ಹೋಗ್ತಾ ಇದೆಯೋ, ಬೇರೆಯವ್ರಿಗೆ ಮಾಡಿಸೋದ ಕಡೆ ಹೋಗ್ತಾ ಇದೆಯೋ, ನಿಮ್ಮನ್ನ ನೀವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊ. ಆದ್ಮೇಲೆ ಚೆಕ್ ಮಾಡಿಕೊಂಡು ದಿನದಿಂದ ದಿನಕ್ಕೇನಾಗಿ ಪಾರಸನಾಥನಾಗಿ ಪಾರಸ ಬುದ್ಧಿಯವರ ಮೂಲಕ ಏನ್ ಮಾಡಿ ಪಾರಸಪುರಿಗೆ ಯೋಗ್ಯನಾಗಿ. ಅದಕ್ಕಾಗಿ ಪ್ರತಿಯೊಂದು ಕರ್ಮವನ್ನ ಮಾಡಿದ ಮೇಲೆ ಆ ಕರ್ಮದ ಫಲವನ್ನ ಏನ್ ಮಾಡ್ಬೇಕಂತೆ? ಬುದ್ಧಿಯಲ್ಲಿ ಇಟ್ಟು ಅದನ್ನೇನ್ ಮಾಡ್ಬೇಕು? ಚೆಕ್ ಮಾಡಬೇಕು. ಏನಂತ? ಇದರ ಪ್ರತಿಫಲ ಏನಾಯ್ತು ಅಲ್ವಾ? ಸೀತೆ ಜನ್ಮ ಪಡ್ಕೊಂಡಿದ್ದೆಲ್ಲಿ? ಜನ್ಮ ಎಲ್ಲಿ ಪಡ್ಕೊಂಡಿದ್ದು ಸೀತೆ? ಗೊತ್ತಿಲ್ಲ. ಜನಕ ಮಹಾರಾಜನ ಮನೆಯಲ್ಲಿ ಅಲ್ವಾ? ಎಷ್ಟು ಸುಖ ಆನಂದ ಎಲ್ಲನೂ ಕೂಡ ಇತ್ತು. ಮದ್ವೆ ಆಗಿದೆ ಯಾರನ್ನ? ರಾಮನ್. ರಾಮನ. ಆಮೇಲೆ ಎಲ್ಲಿ ಹೋದ್ರು? ಆ ಸೀತೆ ಜನ್ಮ ಆಗಿದ್ದು ಮನೆಯಲ್ಲ, ಹಾ. ಭೂಮಿ ಹುಟ್ತಾ ಇರ್ಬೇಕಾದ್ರೆ ಭೂಮಿ ಒಳಗಡೆ ಒಂದ್ ಪೆಟ್ಟಿಗೆಯಲ್ಲಿ ಸಿಗುತ್ತೆ. ನಾನು ಎಲ್ಲಿ ಹುಟ್ಟಿದ್ದೀನಿ ಅಂತ ಕೇಳಿಲ್ಲ, ಯಾರ ಮನೇಲಿ ಹುಟ್ಟಿದ್ದು ಅಂತ ಕೇಳಿದ್ದು. ಜನಕ ಮಹಾರಾಜನ ಮನೇಲಿ ತಾನೆ. ಅವ್ರ ತಂದೆ ಯಾರು ಸೀತೆದು? ಜನಕ ಮಹಾರಾಜನ. ಹಾ. ಅವಾಗ ಹುಟ್ಟಿದಾಗ ಅವ್ರ ಪಾಲನೆ ಹೆಂಗಾಯ್ತು? ರಾಜಕುಮಾರ ರೂಪದಲ್ಲಿ ಪಾಲನೆ ಆಯ್ತಲ್ವಾ? ಹೌದು. ಆಮೇಲೆ ಮದುವೆ ಯಾರ ಜೊತೆಗಾಯ್ತು? ರಾಮ ರಾಮನ್ ಜೊತೆಗೆ. ರಾಮ ಸೀತೆನ ಎಲ್ಲಿ ಕರ್ಕೊಂಡು ಹೋದ? ಕಾಡಿಗೆ ಕಾಡಿಗೆ. ಕಾಡಿಗೆ ಕರ್ಕೊಂಡು ಹೋದಾಗ್ಲೂ ಕೂಡ ಸೀತೆ ಖುಷಿಯಾಗಿದ್ರೋ ಇಲ್ವೋ? ಇದ್ರು. ಹಾ. ಸೀತೆಗೆ ಸಮಸ್ಯೆ ಬಂದಿದೆ ಯಾವಾಗ? ರಾವಣ ಬಂಗಾರದ ಜಿಂಕೆ. ಬಂಗಾರ ಜಿಂಕೆ. ಜಿಂಕಕ್ಕೆ ಅದಕ್ಕೆ ಲೋಭ, ಆಸಕ್ತಿ ಬಂದ ಹಾಗೆ ಆತ್ಮೀಯರಲ್ಲಿ ಇಂದ್ರಿಯ ಸುಖ ಇದೆಯಲ್ಲ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಮನೆ, ನನ್ನ ಬಂಗಾರ, ಈ ವಿಕಾರಕ್ಕೆ ವಶೀಭೂತರಾದಾಗ ನಮ್ಮ ಬುದ್ಧಿ ಏನಾಗ್ತದೆ? ಕಲ್ಲು ಬುದ್ಧಿ. ಕಲ್ಬುದ್ಧಿ. ಭಗವಂತ, ಈಶ್ವರಿ ಸೇವೆ, ಬೇರೆಯವ್ರಿಗೆ ಸಹಾಯ ಮಾಡಬೇಕು, ಅವನ ಕಷ್ಟದಿಂದ ಹೊರಗಡೆ ತರಬೇಕು ಅಂತ ಭಗವಂತನ ಜೊತೆಲಿದ್ರೆ ಏನಾಗ್ತದೆ? ಪಾರಸ. ಪಾರಸ. ಅದಕ್ಕಾಗಿ ಪ್ರತಿದಿನ ನಿಮ್ಮ ಬುದ್ಧಿಯನ್ನ ಚೆಕ್ ಮಾಡ್ಕೊಳ್ಳಿ. ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ಹೋಟೆಲ್ ಊಟ ಎಷ್ಟಿದೆ, ಅದನ್ನ ಚೆಕ್ ಮಾಡೋದಲ್ಲ. ನನ್ನ ಬುದ್ಧಿ ದಿನದಿಂದ ದಿನಕ್ಕೆ ಪಾರಸದ ಕಡೆಗೆ ಹೋಗ್ತಾ ಇದೆಯಲ್ಲೋ, ಹೆಂಗ್ ಗೊತ್ತಾಗ್ತದೆ? ಹೆಂಗ್ ಗೊತ್ತಾಗತ್ತೆ? ಸದಾ ಖುಷಿ, ಆನಂದ, ಮುಗುಳುನಗೆ, ಸಫಲತೆ, ಆಂತರಿಕವಾದಂತ ನೆಮ್ಮದಿ, ಸಂಬಂಧದಲ್ಲಿ ಬದಲಾವಣೆ, ಬೇರೆ ನಿಮ್ಗೆ ಗೌರವ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜೊತೆಗೆ ಮಾಯೇನು ಕೂಡ ಅಷ್ಟೇ ಜೋರಾಗಿ ನಿಮ್ಮ ಮೇಲೆ ಏನ್ ಮಾಡ್ತದೆ? ಯುದ್ಧ ಮಾಡ್ತಾರೆ. ಯುದ್ಧ ಮಾಡ್ಲಿಕ್ಕೂ ಕೂಡ ಬರ್ತದೆ. ಅದರ ಪ್ರಭಾವದಲ್ಲಿ ನಾವು ಬರದೇನೆ, ಅದಕ್ಕೆ ಮಲಿನರಾಗ್ದೇನೆ ತಕ್ಷಣದಲ್ಲಿ ಯೋಗದ ಕವಚವನ್ನ ಹಾಕೊಂಡ್ಬಿಟ್ಟು ನಮ್ಮ ಬುದ್ಧಿಯನ್ನ ಪಾರಸ ಮಾಡೋದ್ರಲ್ಲಿ ನಾವೇನ್ ಮಾಡ್ಬೇಕು? ತಯಾರಾಗಿ. ಗಮನವನ್ನ ಕೊಡ್ಬೇಕು. ನಾವು ಬಟ್ಟೆ ಕ್ಲೀನ್ ಮಾಡೋದಲ್ಲಿ, ಬ್ಯಾಡ್ಜ್ ಕ್ಲೀನ್ ಮಾಡೋದಲ್ಲಿ, ಮನೆ ಕ್ಲೀನ್ ಮಾಡೋದಲ್ಲಿ ಏನ್ ಮಾಡ್ತೀವಿ? ಗಮನವನ್ನ ಕೊಡ್ತೀವಿ. ಹಾಗಂತ ಅದು ಕ್ಲೀನ್ ಇರಬಾರ್ದು ಅಂತಲ್ಲ, ಆದ್ರೆ ಹೆಚ್ಚಿನದಾಗಿ ಯಾವ್ದಕ್ಕೆ ಕೊಡ್ಬೇಕಾಗತ್ತೆ? ನಾವು ಬುದ್ಧಿಯ ಮೂಲಕ ಈಶ್ವರಿ ಸುಖವನ್ನು ನಾವು ಅನುಭವ ಮಾಡ್ತಾ ಮಾಡ್ತಾ ಹೋದಾಗ ಆ ಅನುಭವದ ಆಳದಲ್ಲಿ ಏನಾಗ್ತಾ ಆಗ್ತೀವಿ? ಹೋಗ್ತಾ ಇರ್ತೀವಿ. ಒಂದು ಬಸ್ಸಲ್ಲಿ ಕುಂತಿರ್ತಾರೆ, ಹಿಂದ್ಗಡೆ ಸೀಟಲ್ಲಿ ಕುಂತ್ರೆ ಹೇಗಿರ್ತದೆ? ಜೋರಾಗಿ ಅಲ್ಲಾಡುತ್ತೆ. ಜಂಪ್ ಆಗ್ತಾ ಇರ್ತದೆ ತಾನೆ. ಹಾಗೆ ಸ್ವಲ್ಪ ಮುಂದೆ 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 ಬರ್ತಾ ಹೋಗಿ ಏನಾಗ್ತದೆ? ಅದೇ ಬಸ್ಸು ಅದೇ ರೋಡಲ್ಲಿ ಹೋಗ್ತಾ ಇರ್ತದೆ. ಜಂಪ್ ಕಡಿಮೆ ಆಗ್ತದ ಆಗಲ್ವೋ? ಅವಾಗ ಡಿಫ್ರೆನ್ಸ್ ಗೊತ್ತಾಗತ್ತೆ ತಾನೆ. ಹಾಗೆ ಈಶ್ವರಿ ಸುಖದಲ್ಲೂ ಕೂಡ ಈಶ್ವರ ಅನುಭೂತಿ, ಈಶ್ವರಿ ಸೇವೆ, ಆ ಡಿಫ್ರೆನ್ಸ್ ನಮ್ಗೆ ಏನಾಗ್ಬೇಕು? ಗೊತ್ತಾಗ್ಬೇಕು. ಆ ಬುದ್ಧಿ ಆ ಸ್ವಚ್ಛವಾಗಿರುವಂಥದ್ದು, ಹಗುರವಾಗಿರೋದು ನಿಮ್ಗೆ ಏನಾಗ್ಬೇಕು? ಅನುಭವ ಆಗ್ಬೇಕು. ಆದ್ಮೇಲೆ ಶರೀರಕ್ಕೆ ಕಾಯಿಲೆ ಬಂದಾಗ ಶರೀರ ನಿಮ್ಗೆ ಸಪೋರ್ಟ್ ಕೊಡತ್ತೋ ಕೊಡಲ್ವೋ? ಕೊಡಲ್ಲ. ಕೊಡಲ್ಲ. ಆ ನೋವು ಸುಸ್ತಿನ ಕಡೆ ಗಮನ ಹೋಗುತ್ತಲ್ವಾ? ಅದೇ ಕಾಯಿಲೆ ಕಡಿಮೆ ಆಗ್ತಾ 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 ಹೋದಾಗ ಏನಾಗ್ತದೆ? ಸಹಯೋಗ ಕೊಡ್ತಾ ಹೋಗ್ತದೆ ಅಲ್ವಾ? ಹೇಗೆ ಸಾಯಂಕಾಲ ಆಫೀಸಿಂದ ನಾವು ವಾಪಸ್ ಬಂದಾಗ ಬಟ್ಟೆನೂ ಗಲೀಜು, ಶರೀರನೂ ಗಲೀಜು, ಹೊಟ್ಟೆ ಒಳಗಡೆಗೆಲ್ಲ ವೇಸ್ಟೇಜ್ ಇರ್ತದೆ ಅಲ್ವಾ? ನಾವು ಒಂದೊಂದೇ ಕ್ಲೀನ್ ಮಾಡ್ತಾ 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 ಬಂದಾಗ ಏನಾಗತ್ತೆ? ಶರೀರ ಸ್ವಚ್ಛವಾಗತ್ತಲ್ವ? ಹಾಗೆ ಎಷ್ಟು ವಿಕರ್ಮ ವಿನಾಶ ಆಗತ್ತೋ ನಿಮ್ದು, ಲೆಕ್ಕಾಚಾರಗಳು ಕ್ಲಿಯರ್ ಆಗ್ತಾವೋ, ಅದು ನಿಮ್ಗೆ ಗೊತ್ತಾಗೋದು ಹೇಗೆ? ಬುದ್ಧಿಯಿಂದ. ಯಾವ್ದಿಂದ? ಬುದ್ಧಿ. ಆದ್ಮೇಲೆ ಬ್ರಹ್ಮ ಬಾಬಾ ಶಿವಬಾಬರಿಗೆ ತಮ್ಮ ಶರೀರದಲ್ಲಿ ಅವಕಾಶವನ್ನ ಕೊಟ್ಟಾಗ ಸ್ಥೂಲವಾಗಿ ಶ್ರೀಮಂತರಾದ್ರು ಬಡವರಾದ್ರು? ಶ್ರೀಮಂತರಾದ್ರು. ಸ್ಥೂಲವಾಗಿ ಬಡವರಾದ್ರು. ಹಣದಿಂದ ಬಡವರು. ಬಡವರಾದ್ರು. ಓಕೆ. ಸೂಕ್ಷ್ಮವಾಗಿ ಶ್ರೀಮಂತರಾದ್ರು. ಶ್ರೀಮಂತರಾದಲ್ವಾ? ಹಾಗೆ ಇಲ್ಲೂ ಕೂಡ ನಾವೇನ್ ಚೆಕ್ ಮಾಡ್ಬೇಕು? ಆಂತರಿಕವಾಗಿ ಆಧ್ಯಾತ್ಮಿಕವಾಗಿ ನಿರಾಕಾರವಾಗಿ ನಾನು ಶ್ರೀಮಂತನಾಗ್ತಾ ಇದ್ದೇನೋ ಅಥವಾ
ಬಡವರಾಗ್ತಾರೆ. ಬಡವನಾಗ್ತಿದ್ದೀನೋ ಅಂತ ನನ್ನ ನಾನೇನ್ ಮಾಡ್ಬೇಕು? ಚೆಕ್ ಮಾಡ್ಕೊ. ಶ್ರೀಮಂತನಾಗಿದೆ ಅಂತ ಹೆಂಗ್ ಗೊತ್ತಾಗ್ತದೆ? ಖುಷಿ ಸದಾ ನೆಶ್- ಖುಷಿ. ಆ ಶಾಂತಿ, ಅದೇ ಸುಖ, ಸಂತೋಷ, ಆನಂದ, ನೆಮ್ಮದಿ, ವಿಶೇಷವಾಗಿ ಭಗವಂತನಲ್ಲಿರುವಂತಹ ಶಕ್ತಿಯ ಅನುಭವ ನಮ್ಗೆ ಹೆಚ್ಚಿಗೆ ಆಗ್ತಾ ಇದೆಯಾ? ಅವಾಗ ನಾವೇನಾಗ್ತಿದೀವಿ? ಶ್ರೀಮಂತರಾಗ್ತಾ ಇದೀವಿ. ಶ್ರೀಮಂತರಾಗ್ತಾ ಇದೀವಿ. ಅಶಾಂತಿ, ದುಃಖ, ಅಸೂಯೆ, ಹೊಟ್ಟೆ ಕಿಚ್ಚು, ಕಾಲೆಳೆಯೋದು, ಸಿಟ್ಟು ಇದೆಲ್ಲ ಇದ್ರೆ ಬಡವರು. ಬಡವರಾಗ್ತಾ ಇದೀವಿ ಅಂತ. ಹಾಗಿದ್ರೆ ಸ್ಥೂಲವಾಗಿ ನಾನು ಶ್ರೀಮಂತನಾಗ್ಬೇಕು, ಬಡವನಾಗ್ಬೇಕು? ಬಡವರಾಗ್ಬೇಕು. ಇಲ್ಲಪ್ಪ, ಇನ್ನೊಂದ್ 4 ಮನೆ ಕಟ್ಟಬೇಕು, ಇನ್ನೊಂದ್ 5 ಅಪಾರ್ಟ್ಮೆಂಟ್ ತಗೊಳ್ಬೇಕು. ಮಾಡ್ಬೇಕೋ ಬೇಡವೋ? ಬೇಡ. ಈಶ್ವರಿ ಸೇವೆಗೋಸ್ಕರ ಬಾಬಾ ಬೇಕಾದ್ರೆ ಮಾಡಿಸ್ಕೊಳ್ಳಿ ಅಲ್ವಾ? ನಾವು ಅದ ಕಡೆ ಗಮನವನ್ನ ಕೊಡಬಾರ್ದು ಮಕ್ಕಳೇ. ಆ ಆಸಕ್ತಿ ಅದು ಕಲ್ಲನ್ನಾಗಿ ನಿಮ್ಮನ್ನ ಮಾಡುತ್ತೆ. ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ, ಸತ್ಯ ಹೇಳಿ, ಸುಳ್ಳು ಹೇಳ್ಬೇಡಿ. ಓಕೆ, ಈಗಿನ ಮನುಷ್ಯಾತ್ಮರಿದ್ದಾರಲ್ಲ, ಅವ್ರ ಜೊತೆಗೆ ತುಂಬಾ ಸಮಯ ನೀವಿದ್ದಾಗ, ಅವ್ರ ಜೊತೆ ಮಾತುಕತೆ ಮಾಡಿದಾಗ ನಿಮ್ಮ ಮನಸ್ಸು ಕಲ್ಲಾಗತ್ತೋ ಪಾರಸ ಆಗತ್ತೋ? ಕಲ್ಲಾಗಿ ಅದೇ ಬಾಬಾ ಜೊತೆಲಿ ಇದ್ರೆ ಪಾರಸ ಬುದ್ಧಿ. ಪಾರಸ ಆಗ್ತಾ ಇರ್ತದೆ ತಾನೆ. ಆದ್ಮೇಲೆ ನಾವ್ ಯಾರ ಜೊತೆಗೆ ಇರ್ಬೇಕು? ಭಗವಂತನ ಜೊತೆ ಸಂಗ ಜೈಸ ರಂಗ್ ಅಂತ ಹೇಳ್ತಾರೆ ಅಲ್ವಾ? ಅದಕ್ಕಾಗಿ ಆದ್ಮೇಲೆ ಆದಷ್ಟು ನಿಮ್ಮನ್ನ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ತಾ ಪಾರಸಪುರಿಗೆ ಮಾಲೀಕರು ಆಗ್ಬೇಕು. ಯಾವ ಯುಗದಲ್ಲಿ? ಸಂಗಮ. ಸಂಗಮ ಯುಗದಲ್ಲಿ. ಸತ್ಯುಗದಲ್ಲಿ ಆಮೇಲೆ ನೋಡ್ಕೊಳ್ಳೋಣ. ಇಲ್ಲಿ ಮಾಡಿರುವಂತ ಕರ್ಮದ ಫಲ ಅಲ್ಲಿ ಸಿಕ್ಕೇ ಸಿಗ್ತದೆ. ಓಕೆ, ಅದು ಪಾರಸಪುರಿ ಹೌದು. ಓಕೆ, ಅಲ್ಲಿ ಏನ್ ನೀವು ಹೆಚ್ಚಿಗೆ ಅಡ್ಜಸ್ಟ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ, ಎಲ್ಲರೂ ಅಡ್ಜಸ್ಟ್ ಆಗ್ಬಿಟ್ಟಿರ್ತಾರೆ ಅಲ್ವಾ? ಅಲ್ಲೇನ್ ಪರಿಶ್ರಮ ಪಡಬೇಕಾದಂತ ಅವಶ್ಯಕತೆ ಇಲ್ಲ. ಪರಿಶ್ರಮ ಪಡಬೇಕಾಗಿರೋದೆಲ್ಲಿ? ಈಗ ವರ್ತಮಾನ ಸಮಯದಲ್ಲಿ ಅಲ್ವಾ? ಇಲ್ಲಿ ನಾನು ಪಾರಸಪುರಿ ಕಡೆಗೆ ನಾನು ಹೋಗ್ತಾ ಇದ್ದೀನಾ? ಅಟ್ಲೀಸ್ಟ್ ಬುದ್ಧಿನಾದ್ರೂ ಅದ ಕಡೆ ಹೋಗುತ್ತೆ. ಜನ ಎಷ್ಟು ಬೇಕಾದ್ರೂ ನಿಂದನೆ ಮಾಡಿ ಆದ್ಮೇಲೆ ಹೊರಗಡೆ ಎಂಥದೇ ವಾತಾವರಣ, ನಿಮ್ಮ ಬುದ್ಧಿನಾದ್ರೂ ಪಾರಸವಾಗಿದ್ಯಾ ಅಂತ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಓಕೆನಾ? ಅಚ್ಚಾ, ಓಂ ಶಾಂತಿ.